ಕಾರ್ಯಕ್ರಮ ಧ್ವಜಾರೋಹಣ ಇದನ್ನು ನಡೆಸಿಕೊಡಲು RWPಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಜಿ ಮುನಿರಾಜ್ ಹಾಗೂ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀ ಸುಜಯ್ ಸುರೇಂದ್ರ ಅವರನ್ನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಮುಖ್ಯ ಅತಿಥಿಗಳನ್ನ. ರಾಜವಂಶವು ಆಳಿದ ನಾಡಿದು. ಅವರ ಶೌರ್ಯ ಪರಾಕ್ರಮಗಳು, ಬಿಟ್ಟು ಹೋದ ಇತಿಹಾಸಗಳು, ಕಟ್ಟಿ ಹೋದ ಕೋಟೆ ಕೊತ್ತಲಗಳು, ಗುಡಿ ಗೋಪುರಗಳು ಅಪಾರವಾದದು. ಈ ನಾಡಿನ ಕವಿಗಳ ಕಾವ್ಯಗಳ ಬಣ್ಣಿಸಲು ಪದ ಪುಂಜಗಳು ಸಾಲದು. ಸಾಹಿತ್ಯ ಕ್ಷೇತ್ರವೆಂಬ ಸಾಗರವನ್ನೇ ಸೃಷ್ಟಿಸಿ ಹೋಗಿದ್ದಾರೆ. ಅದರ ಆಳ ಅಗಲವನ್ನು ಅಳೆಯಲಾಗದು. ಈ ನಾಡು ತನ್ನಗಲಕ್ಕೂ ಹೊಂದಿರುವುದು ಅಪಾರವಾದ ಅರಣ್ಯ ರಾಶಿ, ಅಸಂಖ್ಯಾತ ಜೀವ ಜಂತು ಪ್ರಾಣಿ ಪಕ್ಷಿಗಳಿಗಿದು ಕಾಶಿ. ಹರಿದ್ವರ್ಣ ಪರ್ವತ ಪಂಕ್ತಿಗಳನ್ನ, ನದಿ ಜಲಪಾತಗಳನ್ನ, ಕರಾವಳಿ ತೀರವನ್ನ, ಮಲೆನಾಡು ಬಯಲು ಸೀಮೆಗಳನ್ನ ಹೊಂದಿರುವ ಈ ನಾಡಲ್ಲಿ ನೆಲೆಸುವವನೇ ಸ್ವರ್ಗವಾಸಿ. ಅದೆಂತಹ ಸಂಪದ್ಭರಿತ ನಾಡು ನಮ್ಮದು, ಶ್ರೀಮಂತವಾದ ಭಾಷೆ ಎನ್ನದು. ಹೊಗಳುತ್ತಾ ಗೀಚಿದರೆ ಪುಟಗಳು ಸಾಲದು. ಕನ್ನಡವೆಂಬುದು ಅನಂತವಾದುದು. ಇಷ್ಟು ಹೇಳುತ್ತಾ ಇವತ್ತಿನ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕೊನೆಯದಾಗಿ, ಕನ್ನಡದ ಈ ಹಬ್ಬ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡವನ್ನು ಪ್ರತಿದಿನವೂ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಬೆಳೆಸೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಗೌರವಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಧನ್ಯವಾದಗಳು.